ರಾಮನವಮಿ ಹಿನ್ನೆಲೆಯಲ್ಲಿ ಇಂದು ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಮತ್ತು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಇಂದು ಕೋದಂಡರಾಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ರಾಮನವಮಿಯಲ್ಲಿ ಭಾಗಿಯಾದರು. ತದನಂತರ ಅಲ್ಲಿ ಇರುವಂತಹ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಭಕ್ತರೊಂದಿಗೆ ಸೇರಿ ಪ್ರಸಾದ ಸ್ವೀಕರಿಸಿ ಎಲ್ಲರೊಂದಿಗೆ ಬೆರೆತು ರಾಮನವಮಿ ಆಚರಿಸಿದರು. ಜೈ ಸಿಯಾರಾಮ್, ಜೈ ಜೈ ಸಿಯಾರಾಮ್, ಜೈ ಸಿಯಾರಾಮ್. ಜೋಳ ಖರೀದಿಯಲ್ಲಿ ಶಾಸಕರು ಮುತುವರ್ಜಿ ವಹಿಸದೆ 4 ತಿಂಗಳು. ಶಾಸಕ ಹಂಪನಗೌಡ ಬಾದರ್ಲಿ ಅವರು ಮುತುವರ್ಜಿ ವಹಿಸದೇ ಇರುವುದರಿಂದ 4 ತಿಂಗಳ ಹಿಂದೆ ಕಟಾವು ಮಾಡಿದ ಜೋಳ ಇದುವರೆಗೂ ಖರೀದಿಯಾಗುತ್ತಿಲ್ಲ. ಇಲ್ಲಿ ಮುಖ್ಯ ಕಾರಣ ಖರೀದಿ ಕೇಂದ್ರದಲ್ಲಿ ಚೀಲದ ಸಮಸ್ಯೆಯಾಗಿದೆ. ಸುಮಾರು 15 ಲಕ್ಷ ಚೀಲಗಳು ರೈತರ ಜೋಳಕ್ಕೆ ಬೇಕಾಗಿದೆ. ಆದರೆ ಶಾಸಕರು ಇದನ್ನು ನಿವಾರಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ರೈತರು ನನ್ನ ಬಳಿ ಅಳಲು ತೋಡಿಕೊಂಡಾಗ ನಾನು ಕಾರ್ಯದರ್ಶಿಗಳ ಬಳಿ ಮಾತನಾಡಿ ಸದ್ಯಕ್ಕೆ 3 ಲಕ್ಷದಷ್ಟು ಚೀಲಗಳ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಹಾಗಾಗಿ ರೈತರು ಸಾಧ್ಯವಾದಷ್ಟು ತಮ್ಮ ಜೋಳ ಮಾರಾಟ ಮಾಡುವಂತೆ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಅವರು ಮನವಿ ಮಾಡಿದರು. 4 ತಿಂಗಳಾಗಿ ಜೋಳ ಹೊರಗಡೆ ಇಟ್ಕೊಂಡು ಕೂತಿದ್ದಾರೆ. ಮಳೆ ಬರ್ತಾ ಇದೆ, ಸಂಕಷ್ಟದಲ್ಲಿದ್ದಾರೆ ಅನ್ನೋದನ್ನು ಹೇಳಿದ ಮೇಲೆ ನಾಳೆ ಸಂಜೆವರೆಗೆ ನಾನು ಚೀಲದ ವ್ಯವಸ್ಥೆಗಳನ್ನು ಮಾಡಿಸ್ತೀನಿ ಅಂತ ಹೇಳಿದರು. ಇವತ್ತು ಚೀಲದ ವ್ಯವಸ್ಥೆ ಮಾಡಿ ನಾಳೆ ಮಧ್ಯಾಹ್ನದ ಒಳಗಾಗಿ ಇಲ್ಲ ನಾಳೆ ಬೆಳಗ್ಗೆ ಅನ್ನೋದರೊಳಗಾಗಿ ಸುಮಾರು 2.5ರಿಂದ 3 ಲಕ್ಷ ಚೀಲ ಸಿಂಧನೂರಿನಿಗೆ ರೈತರಿಗೆ ಬರ್ತವೆ, ಸೊಸೈಟಿಗೆ. ಆದಷ್ಟು ಬೇಗ ನೀವು ಆ ಚೀಲಗಳನ್ನು ಪಡೆದು ನಿಮ್ಮ ಜೋಳವನ್ನು ಖರೀದಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡೋದಕ್ಕೆ ವಿನಂತಿ ಮಾಡ್ತೇನೆ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಿ. ಕುಮಾರ್ ನಾಯಕ್ ಅವರು ಇಂದು ರಾಮನವಮಿ ಮತ್ತು ತಮ್ಮ ಆರಾಧ್ಯ ದೈವದ ದಿನವಾಗಿರುವ ಹಿನ್ನೆಲೆಯಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಜಿ. ಕುಮಾರ್ ನಾಯಕ್ ಅವರು ಜಿಲ್ಲಾ ಚುನಾವಣಾಧಿಕಾರಿ ಎಲ್. ಚಂದ್ರಶೇಖರ್ ನಾಯಕ್ ಅವರಿಗೆ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಈ ವೇಳೆ ಇಬ್ಬರು ಸೂಚಕರನ್ನು ಹಾಕಿಕೊಂಡು 2 ಬಾರಿ ನಾಮಪತ್ರವನ್ನು ಸಲ್ಲಿಸಿದ್ದು, ಇನ್ನೂ 2 ನಾಮಪತ್ರವನ್ನು ನಾಳೆ ರಾಜ್ಯ ಮುಖಂಡರ ಸಮ್ಮುಖದಲ್ಲಿ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಆಗಮಿಸಿ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಇವತ್ತು ಅಭ್ಯರ್ಥಿಗೆ 4 ನಾಮಪತ್ರಗಳನ್ನು ಸಲ್ಲಿಸುವಂಥ ಒಂದು ಅವಕಾಶ ಇರ್ತದೆ. ಇವತ್ತು ಶ್ರೀರಾಮದ ನವಮಿಯ ದಿವಸದಂದು 2 ನಾಮಪತ್ರಗಳನ್ನು ಸಲ್ಲಿಸಿದ್ದೇನೆ. ಮೊದಲನೇದಕ್ಕೆ ಸೂಚಕರಾಗಿರುವಂಥವರು ಮೊಹಮ್ಮದ್ ಶಾಲಂನವರು ಮತ್ತು ಎರಡನೇದಕ್ಕೆ ಶ್ರೀ ಈರಣ್ಣ ಅವರು ಸೂಚಕರಾಗಿದ್ದಾರೆ. ಇವರಿಬ್ಬರು ಸೂಚಕರಾಗಿರುವಂಥ ಒಂದು 2 ನಾಮಪತ್ರಗಳನ್ನು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳು ಮತ್ತು ರಿಟರ್ನಿಂಗ್ ಆಫೀಸರ್ ಇವರಿಗೆ ನಾನು ಸಬ್ಮಿಟ್ ಮಾಡಿದ್ದೇನೆ. ಇನ್ನೂ 2 ನಾಳೆ ನಮ್ಮದು ಏನು ನಾಮಪತ್ರ ಸಲ್ಲಿಕೆಯ ಮೆರವಣಿಗೆ ಇದೆ, ಅದರ ಜೊತೆಗೆ ಬಂದು ಶುಭ ಮುಹೂರ್ತದಲ್ಲಿ ಮತ್ತೊಮ್ಮೆ 2 ಸೆಟ್ ನಾಮಪತ್ರಗಳನ್ನು ಸಲ್ಲಿಸುವಂಥ ಯೋಜನೆ ಇದೆ.